ಸರ್ ನಮಗೆ ಯತ್ನಾಳ್ ಅನಿವಾರ್ಯ ಅಲ್ಲ, ನಮಗೆ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಅನಿವಾರ್ಯ ಅದಾರ. ಬಸನಗೌಡರನ್ನ MLA ಮಾಡಿ ಮಂತ್ರಿ ಮಾಡಿದವರ ಕಾರ್ಯಕರ್ತರು ಕಳಿಸಿ ನಾವು ವಿಜಯಪುರದಿಂದ ಅಲ್ಲಿ ಬಸನಗೌಡರು ಒಬ್ಬರು ಅನಿವಾರ್ಯತೆ ಕೇಳ್ತೀರಿ ನೀವು. ಅದನ್ನ ಎದುರಿಸಲಿಕ್ಕೆ ನೀವು ನಿಮ್ಮ ಪಕ್ಷದಿಂದ ಉಚ್ಚಾಟಿತ ಆದವ್ರನ್ನೆಲ್ಲ ದೊಡ್ಡ ದೊಡ್ಡ ನಾಯಕರನ್ನ ಕರ್ಕೊಂಡು ಹೋಗಿದ್ದೀರಿ. ಸರ್ ನಾನು ಹೇಳ್ತಕ್ಕಂಥದ್ದು, ಇವತ್ತು ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರು ಇವತ್ತು ಪ್ರಚಾರಕ್ಕೆ ಹೋಗಿದ್ದಾರೆ. ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಒಂದು ಮತಕ್ಕೂ ಬೆಲೆ ಕೊಡ್ತಕ್ಕಂಥ ವ್ಯಕ್ತಿ. ಆದರೆ ಪಕ್ಷ ಅವರಿಗೆ ನಾವು ಅಲ್ಲಿ ಕರೆದಿಲ್ಲ. ಅವರಾಗೆ ತನಗೆ ಆಪ್ತರು ಅಂತಕ್ಕಂಥ ಒಂದು ನೆಪ ಹೇಳ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸೋಕೆ ಹೋಗೋದಿಲ್ಲ. ಆದರೆ ಇವತ್ತಿನ ಸಂದರ್ಭದಲ್ಲಿ ಬಸನಗೌಡರಿಗೆ ಒಂದು ಕೆಲವೊಂದು ಮಾತು ಹೇಳಿ ಇಚ್ಛೆಪಡ್ತೀನಿ. ಯಾಕಂದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಇವತ್ತು ಇಡೀ ಭಾರತೀಯ ಜನತಾ ಪಕ್ಷ ಅವರನ್ನು ಗುರುವಿನ ಸ್ಥಾನ ನೋಡಕತ್ತೈತಿ ಇವತ್ತು. ಆದರೆ ಅವ್ರಿಗಿಂತ ದೊಡ್ಡವರಲ್ಲ ಬಸನಗೌಡ, ದೊಡ್ಡವರಲ್ಲ. ಬಸನಗೌಡ ದೊಡ್ಡ ವ್ಯಕ್ತಿ ಅಲ್ಲ, ನರೇಂದ್ರ ಮೋದಿಗಿಂತ ದೊಡ್ಡ ವ್ಯಕ್ತಿ ಏನಲ್ಲ. ಇವತ್ತು ಒಬ್ಬ ಯುವಕ 45 ವರ್ಷದ ನಿತಿನ್ ನಬೀನರನ್ನು ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಿದಾಗ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಎಂಥ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಅವ್ರು ಎಂಥ ಮಾತನ್ನು ಹೇಳಿದ್ರು ಅಂದ್ರೆ, ನಿತಿನ್ ನಬೀನ್ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಈಸ್ ಮೈ ಬಾಸ್ ಅಂದರು. ಆದರೆ ಇವತ್ತಿನ ಸಂದರ್ಭದಲ್ಲಿ ನಾನು ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಮನವಿ ಮಾಡ್ತಾ ಇದ್ದೀನಿ, ನೀವು ಎಲ್ಲಿ ಆ ರಾಜ್ಯಾಧ್ಯಕ್ಷ ಒಂದು ಹುದ್ದೆ ಅಂತಕ್ಕಂಥದ್ದು ಅದು ಸ್ವಯಂ ಘೋಷಿತ ಹುದ್ದೆ ಅಲ್ಲ. ನೀವು ಸ್ವಯಂ ಘೋಷಿತವಾಗಿ ಮುಖ್ಯಮಂತ್ರಿ ಅಂತ ಅಂದ್ಕೋತೀರಿ, ಆ ಥರ ಅಲ್ಲ ಅದು. ಒಬ್ಬ ರಾಷ್ಟ್ರೀಯ ನಾಯಕರೇ ಅದನ್ನು ಆ ಸ್ಥಾನವನ್ನು ತುಂಬಿದ್ದಾರೆ ಅವರಿಗೆ. ನೀವು ರಾಷ್ಟ್ರೀಯ ನರೇಂದ್ರ ಮೋದಿಯವ್ರ ಬಗ್ಗೆ ಒಳ್ಳೆಯ ಮಾತನಾಡ್ತೀರಿ, ರಾಷ್ಟ್ರೀಯ ನಾಯಕರ ಬಗ್ಗೆ ಒಳ್ಳೆಯ ಮಾತನಾಡಿ ನೀವು ರಾಜ್ಯಾಧ್ಯಕ್ಷರಿಗೆ ಕೆಟ್ಟದಾಗಿ ಮಾತನಾಡ್ತೀರಂದ್ರೆ ಇದು ಯಾವ ಲೆಕ್ಕ? ಇಂಡೈರೆಕ್ಟಾಗಿ ನೀವು ಪಕ್ಷಕ್ಕೇ ಬೇದಂಗೆ, ಇವತ್ತು ನರೇಂದ್ರ ಮೋದಿಯವ್ರಿಗೆ ಬೇದಂಗೆ. ಸರ್ ಅಲ್ರಿ ಸರ್, ಸರ್ ಒಂದು ಮಾತನ್ನು ಹೇಳ್ತೀನಿ ನಾನು. ಸರ್ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ನಿಮ್ಗೆ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಡ್ರಿ, ಇವತ್ತು ಒಬ್ಬ ಕಾಂಗ್ರೆಸ್ಸಿನ ಮತದಾರ ಅಲ್ಲ ಅವ್ನು ಬಿಡೋದು ಬೇಡ, ಅವ್ನು ಹಿಡ್ಕೊಂಡು ಹೇಳ್ತೀನಿ ನಾನೀಗ. ಅಲ್ಲ ಅವ್ನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಒಬ್ಬ ಕಾಂಗ್ರೆಸ್ಸಿನ ಮತದಾರ ಇವತ್ತು ಕಾಂಗ್ರೆಸ್ಸಿನ ಮತದಾರ ಕಾಂಗ್ರೆಸ್ ಪಕ್ಕ ಕಾಂಗ್ರೆಸ್ ಅವ್ನು ಎಲ್ಲೇ ಒಂದು ಕಡೆ ನೋವಾಗಿ ಇವತ್ತು ನಾ BJPಗೆ ಓಟ್ ಹಾಕ್ತಾರೆ ಬ್ಯಾಡ್ನಕ್ಕಾಗೈತೆ. ರಾಜ್ಯಾಧ್ಯಕ್ಷ ಬೇಡ, ನಾ ಜಿಲ್ಲಾಧ್ಯಕ್ಷ ನೋಡಿ ಬ್ಯಾಡ್ನಕ್ಕಾಗೋದಿಲ್ಲ. ಓಟ್ ಹಾಕೋದು ಅದು ತಪ್ಪು ಕಲ್ಪನೆ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಗೆಲ್ಲಿಸಿದಂಥ ಭಾಳಷ್ಟು ಭಾರತೀಯ ಜನತಾ ಪಕ್ಷದ ಬಿಜಾಪುರದ ಕಾರ್ಯಕರ್ತರು ಇವತ್ತು ಚುನಾವಣೆಯಲ್ಲಿ ಅಲ್ಲಿ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಬಸನಗೌಡ ಗೆಲ್ಲಿಸಿದಂಥವ್ರೇ ಕಾರ್ಯಕರ್ತರು ಹೋಗಿದ್ದಾರೆ. ಬಸನಗೌಡರಿಂದ ನಾನು ಹೇಳುವಂಥ ಮಾತು, ಒಂದು ಫೋಟೋನು ಕೂಡ ಇಂಪಾರ್ಟೆಂಟ್ ಅಂತಕ್ಕಂಥ ವ್ಯಕ್ತಿ ನಾನು. ಬಸನಗೌಡರಿಂದ ಅಲ್ರಿ ಸರ್, ನನ್ನ ಮಾತು ನೀವು ಕೇಳ್ರಿ. ಒಬ್ಬ ಕಾಂಗ್ರೆಸ್ಸಿನ ಮತದಾರ ಬಂದು ನಮ್ಮ ಪಕ್ಷಕ್ಕೆ ಓಟನ್ನು ಲಾಭ ಆಕೈತೆ ಅಂದಾಗ ಬಸನಗೌಡರ ಪ್ರಚಾರ ನುಕ್ಸಾನ ಯಾಕೆ ಹೇಳಿ? ಆದ್ರೆ ನಮ್ಮ ಆಲ್ರೆಡಿ ರಾಜ್ಯಾಧ್ಯಕ್ಷರು ಹೇಳಿದಾರ ಇಲ್ಲ, ಅವ್ರು ಬೇಕಾದವ್ರು 4 ಜನ ಇರ್ಬೋದಲ್ರಿ. ಬಸನಗೌಡ್ರು ಬೇಕಾದ 4 ಜನ ಇರ್ಬೋದು. ಇಲ್ಲ ನಾ ಹೇಳ್ತಾ ಕೇಳ್ರಿ, ನಮ್ಮ ಗೆಲುವು ನಮ್ಮ ರಾಜ್ಯಾಧ್ಯಕ್ಷ ಕ್ಲಿಯರ್ ಮಾಡಿದ್ದಾರೆ. ಆಲ್ರೆಡಿ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಗೆಲುವು ಆಗಿಬಿಟ್ಟಿದೆ. ಹೆಚ್ಚುವರಿ ಮತ ಬರ್ತಾರೆ ಬರ್ಲಿ ಅಂತ ಹೇಳಿದ್ದಾರೆ, ಬಂದ್ರು ಬರ್ಲಿ. ಹೌದ್ರಿ, ನಮ್ಮ ಪಕ್ಷದ ಇಲ್ಲ ಸರ್, ನಮ್ಮ ಪಕ್ಷದ ವ್ಯವಸ್ಥೆ ಅದ, ಬೇರೆ ರಾಜ್ಯದಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆ ಅದ. ಬಿಜಾಪುರ ಜಿಲ್ಲೆ ಜನ ಕಾರ್ಯಕರ್ತರು ಬಾಗಲಕೋಟೆಗೆ ಹೋಗ್ರಿ, ಅಲ್ಲಿ ಕಾಂಗ್ರೆಸ್ ಸೋಲಿಸ್ರಿ ಅಂತ. ಹೌದು ಸರ್, ಅಲ್ಲಿ ಸಾಕಷ್ಟು ಬಲಿಷ್ಠತೆ ಅದ. ಚುನಾವಣೆ ಗಿಮಿಕ್ ಅಂದ್ರೆ ಪ್ರತಿ ಹಂತದಲ್ಲಿಯೂ ಕೂಡ ನಾವು ಮತವನ್ನು ಸೆಳೀಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಯಾಕೆ ಬಿಜಾಪುರ ಜಿಲ್ಲೆಯಲ್ಲಿಯೂ ಕೂಡ ನಾವು ಕರೆಯಕ್ಕಲ್ಲ ಸರ್. ಮತ್ತು ಚುನಾವಣೆ ಅದ, ನಾವು ಎಷ್ಟು ನಾವು ಹೆಚ್ಚು ಮತ ಬರ್ತಾವ ನಮಗೆ ಅಷ್ಟು ಶಕ್ತಿ ಬರ್ತದೆ. ನಾವು ಯಾಕೆ ನಾವು ಪ್ರಯತ್ನ ಮಾಡಬಾರದು? ಇನ್ನೊಂದು ಇದು ಕಾರಣ, ಇದು ಉಪಚುನಾವಣೆ ಇರೋದ್ರಿಂದ ನಾವು ಇಡೀ ರಾಜ್ಯದಲ್ಲಿ ನಾವು ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ,
ಪಕ್ಕದ ಜಿಲ್ಲೆಯಲ್ಲಿ ಕೂಡ ವಿಸ್ತಾರಕರಣ ಪ್ರತಿ ಬೇರೆ ಬೇರೆ ಜಿಲ್ಲೆ ಹೋಗ್ತಕ್ಕಂಥ ವ್ಯವಸ್ಥೆ ನಾವು ಮೊದಲಿಂದಲೂ ಬಂದ ಪದ್ಧತಿ ಅದ. ನಾವು ಈಗ ಸೋಲ್ತೀವಿ ಅಂತಕ್ಕಂಥ ಗೆಲ್ತೀವಿ ಅಂತಕ್ಕಂಥ ವಿಚಾರ ಅಲ್ಲ. ಹೇಳ್ರಿ ಸರ್, ನಮಗೆ ಯತ್ನಾಳ್ ಅನಿವಾರ್ಯ ಅಲ್ಲ. ನಮ್ಗೆ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಅನಿವಾರ್ಯ ಅದಾರ. ಬಸನಗೌಡರನ್ನ MLA ಮಾಡಿ ಮಂತ್ರಿ ಮಾಡಿದವರ ಕಾರ್ಯಕರ್ತರು ಕಳಿಸಿ ನಾವು ವಿಜಯಪುರದಿಂದ ಅಲ್ಲಿ ಬಸನಗೌಡರು ಒಬ್ಬರು ಅನಿವಾರ್ಯತೆ ಕೇಳ್ತೀರಿ ನೀವು. ಪ್ರಚಾರ ಮಾಡಬಾರ್ದತ್ ಯಾಕೆ ಹೇಳ್ಕೊಂಡ್ರೆ ಅವ್ರು ವೈಯಕ್ತಿಕ ವಿಚಾರದವರು. ಬಸ್ ಅವ್ರಿಗೆ ಸಂಬಂಧ ಮಾಡಲಿ, ಪ್ರಚಾರ ಮಾಡಲಿ. ಅಲ್ರಿ ನಾವು ಸರ್ ಸರ್ ನೋಡ್ರಿ, ನಾ ಹೇಳ್ತಾ ಇದ್ದೀನಿ, ಪಕ್ಷೇತರ ಚುನಾವಣೆಗೂ ಇವತ್ತಿನ ಚುನಾವಣೆಗೂ ಗಜಾಂತರ ಅದ. ಪಕ್ಷೇತರ ಚುನಾವಣೆ ನಿಲ್ತಕ್ಕ ಸಂದರ್ಭದಲ್ಲಿ ಅವು ನಡವಳಿಕೆಗಳ ಲೆಕ್ಕದಲ್ಲೇ ಬೇರೆ ಇತ್ತು, ಇವತ್ತಿನ ನಡವಳಿಕೆ ಲೆಕ್ಕ ಬೇರೆ ಅದ. ಅವತ್ತು ಇಡೀ ಬಿಜಾಪುರ ಜಿಲ್ಲೆ ಭಾರತೀಯ ಜನತಾ ಪಕ್ಷದ ಭಾಳಷ್ಟು ಪಂಚಾಯತ್ ಮೆಂಬರ್ಗಳು ಸ್ಥಳೀಯ ಚುನಾವಣೆಗಳು ಒಂದು ಮೊದಲೇ ಮತವನ್ನು ಭಾರತೀಯ ಜನತಾ ಪಕ್ಷ ಹಾಕಿ ಉಳಿದ ಇನ್ನೂ ಅವಕಾಶ ಯಾಕೆ ಬಿಡಬೇಕು, ಬಿಜಾಪುರ ಜಿಲ್ಲೆ ಬೆಲೆ ಕೊಟ್ಟಿದ್ದಾರೆ. ಯಾವ ಪಕ್ಷ ಶಿಸ್ತನ್ನ ಹೆಸರು ಹೇಳಿ ತತ್ವ ಸಿದ್ಧಾಂತ ಜಪ ಮಾಡುತ್ತೋ ಆ ಪಕ್ಷ ತತ್ವ ಸಿದ್ಧಾಂತವನ್ನ ಯಥಾ ವಿಚಾರದಲ್ಲಿ ಬಿಟ್ಟಿದೆ ಅಂತ ನಾವು ಸರ್ ನೋಡ್ರಿ, ಭಾರತೀಯ ಜನತಾ ಪಕ್ಷ ಅವರ ಮನೆಗೆ ಹೋಗಿ ನಾವು ಅನಿವಾರ್ಯ ಅದ, ನಾವು ಗೆಲ್ಲಬೇಕಾಗೈತೆ ಹೇಳಿ ನಾವು ಮನವಿ ಕೊಟ್ಟಿಲ್ಲ. ಅಭ್ಯರ್ಥಿ ಅವರು ವೈಯಕ್ತಿಕ ಸಂಬಂಧ ಮೇಲೆ ಅವ್ರು ಚುನಾವಣೆ ಮಾಡಿದ್ದಾರೆ. ಅಭ್ಯರ್ಥಿಯವರು ಕರೆದಿಲ್ಲ ಸರ್. ಅಭ್ಯರ್ಥಿಗಳ ಪತ್ರಿಕಾಗೋಷ್ಠಿ ಸಾಕಷ್ಟು ಕೇಳಿದ್ ನೋಡ್ರಿ ನೀವು. ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ಅವ್ರು ತಾವಾಗಿನೇ ನಾನು ಚುನಾವಣೆ ಮಾಡಕ್ ಬರ್ತೀನಿ ಅಂದಾರ. ಮಾಡಕ್ ಬೇಡತ್ತ ಯಾರು ಹೇಳ್ತಾರೆ ಸರ್? ಚುನಾವಣೆ ಮಾಡಕ್ ಬಂದಾಗ ಯಾರು ಬೇಡ ಹೇಳ್ತಾರೆ? ನಿಮ್ ರಾಜ್ಯಾಧ್ಯಕ್ಷರಾದಾಗಿ ರಾಮುಲು ಅವರು ಸಹಿತ ಯತ್ನಾಳ್ ಬರಬೇಕು, ರಮೇಶ್ ಜಾರಕಿಹೊಳಿ ಅವರು ಸಹಿತ ಯತ್ನಾಳ್ ಬರಬೇಕು. ಸರ್, ನಿಮ್ಮ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಅದನ್ನೇ ಕೊಡ್ಬೇಕಾಗೈತಿ. ನಾವು ಬೇಡ ಹೇಳಕ್ಕಾಗೋದಿಲ್ಲ. ಸಿಸಿ ಪಾಟೀಲ್ ಭಾಷಣ ಮಾಡ್ತಾರೆ, ನಾನು ದಾವಣಗೆರೆಯಲ್ಲಿದ್ದೆ, ಯತ್ನಾಳ್ ಅವ್ರನ್ನ ಕರೆದ್ರು, ಯತ್ನಾಳ್ ಕರೆದಿದ್ದಕ್ಕೆ ಬಂದಿದೆ ಅಂತ ಹೇಳಿ ನಿಮ್ಮದೇ ಪಕ್ಷದ ಮಾಜಿ ಸಚಿವರು ಪಕ್ಷದ ನಾಯಕರು ಹೇಳ್ತಾರೆ. ಸರ್, ನನಗೂ ಈಗ ಅದನ್ನು ಕ್ಲಿಯರ್ ಮಾಡ್ತೀನಿ. ಈ ನಮ್ಮ ರಾಜ್ಯ ನಾಯಕರಲ್ಲಿ ತಮಗೆಲ್ಲ ಗೊತ್ತದ, ರೇಬಲ್ಸ್ ಅತ್ಯಾಚಿಂದ ಅವ್ರು ಓಡಾಕತ್ತಾರೆ. ಈಗ ಆ ರೇಬಲ್ಸ್ ಕೆಲವೊಂದು ಜನ ಇನ್ನೂ ಸ್ವಲ್ಪ ನಿಂಗಲ್ ಆಗ್ತಕ್ಕಂಥ ಒಂದು ಸಂದರ್ಭಗಳದಾವ. ಅವ್ರಿಗೆ ಉದ್ದೇಶ ಏನದ ಗೊತ್ತಿಲ್ಲ. ಆ ವಿಷಯಗಳನ್ನ ಖಂಡಿಸ್ತಾ ಇದ್ದೀನಿ, ಅವ್ರ ವಿಷಯನ ಖಂಡಿಸ್ತೀನಿ. ಇವತ್ತು ಅದು ಸರಿಯಲ್ಲ. ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಬೇಕಾದಂತ ಇವತ್ತು ಭಾರತೀಯ ಜನತಾ ಪಕ್ಷದ ಲಾಭವನ್ನು ತೆಗೆದುಕೊಂಡು ಈ ರೀತಿ ದುರ್ವರ್ತನೆ ಯಾರು ಮಾಡಿದ್ರು ಕೂಡ ಆ ವಿಷಯ ನಾನು ಖಂಡಿಸ್ಲಿಕ್ಕೆ ಸಿದ್ಧ ಇದ್ದೀನಿ. ಸರ್ ನೋಡ್ರಿ, ಇವತ್ತ ಬಸನಗೌಡರು ಯಾರಿಗೆ ಲಪುಟ್ ಅಂದಾರಂದ್ರೆ, ಇವತ್ತ ಬಸನಗೌಡರಕ್ಕಿಂತಲೂ ಸೀನಿಯರ್ ಭಾರತೀಯ ಜನತಾ ದುಡ್ದಂಥ ವ್ಯಕ್ತಿ ವಿಜಯಪುರದಾಗ ಅದಾರ. ಬಸನಗೌಡ್ರು ಏನು ಆಗಬೇಕಾಗಿಲ್ಲ ಅಂತ, ಬಸನಗೌಡಕ್ಕಿಂತ ಸಾಕಿ ದುಡ್ದಂಥ ವ್ಯಕ್ತಿಗಳು ಏನೇನು ಆಗಬೇಕಾಗಿತ್ತು. ಅವರ ತ್ಯಾಗದ ಫಲದಿಂದ ಇವತ್ತು ನೀವು ಪದವಿ ಪಡ್ಕೊಂಡು ಸಾಕಷ್ಟು ಮಂತ್ರಿಗಳಾಗಿರೋ ಕೇಂದ್ರದಲ್ಲಿ. ಅದೇ ಕಾರ್ಯಕರ್ತರು ಇವತ್ತು ಎಲೆಕ್ಷನ್ ಮಾಡಕ್ಕೆ ಹೋಗ್ಯಾರ. ಇಲ್ಲಿ ಬಸನಗೌಡರು MLA ಮಾಡ್ಯಾರಲ್ಲ, ಏನು ಅವ್ರನ್ನ ಇವತ್ತಿನ ಮಟ್ಟಿಗೆ ಬೆಳ್ಯಾಕೆ ಏನು ಹೋರಾಟ ಮಾಡಿದಂಥ ಕಾರ್ಯಕರ್ತರನ್ನ ಹೋಗಿ ಆ ಬಾಗಲಕೋಟೆ ಚುನಾವಣೆ ಅವ್ರಿಗೆ ಏನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ಇವತ್ತು ಬಸನಗೌಡ್ರೆ ಅದು ವಿಚಾರ ಮಾಡಬೇಕು. ಬಸನಗೌಡರ ಪರಿಪೂರ್ಣ ಅವರ ವಿಚಾರಗಳು ಭಾರತೀಯ ಜನತಾ ಪಕ್ಷದ ಲಾಭವನ್ನು ತೆಗೆದುಕೊಂಡು ಕೇಂದ್ರದ ಮಂತ್ರಿಯಾಗಿ ಈ ರೀತಿ ಮಾತನಾಡೋದನ್ನು ನಾನು ಖಂಡಿಸ್ತಾ ಇದ್ದೀನಿ. ಅವ್ರ ಅಭಿಮಾನಿಗಳಿಗೆ ಹೇಳ್ತಾನೆ ಇವತ್ತು. ಯಾಕಂದ್ರೆ ಒಬ್ಬ ನಿಮ್ಮ ನಾಯಕ ತಪ್ಪು ಮಾಡಿದಾಗ ಅಭಿಮಾನಿಗಳು ಬರೀ ತಿರಾಟ ಮಾಡಿದ್ರೆ ನಾಯಕ ದೊಡ್ಡ ಬೆಳೆಯಂಗಿಲ್ಲ. ಆ ನಾಯಕನ ತಪ್ಪುಗಳನ್ನು ಅವರ ಶಿಷ್ಯರ ಬಳಗ ನೀವು ಗೌಡ್ರೆ ನೀವು ಇದು ತಪ್ಪು ಮಾಡ್ತಾ ಹೇಳಿದಾಗ, ಯಾಕೆ ಬೇರೆದವ್ರ ಮಾತಂದ್ರೆ ಬಸನಗೌಡರು ಕೇಳೋದಿಲ್ಲ. ಅಟ್ಲೀಸ್ಟ್ ಶಿಷ್ಯರು ಏನು ಚಿರಿಯಾಡ್ತಿರಲ್ಲ, ಚಿರಾಡ್ತಕ್ಕಂಥ ಶಿಷ್ಯರಿಗೆ ನನ್ನೊಂದು ಮನವಿ ಅದ, ನೀವು ಯಾವಾಗಾರ ಬಸನಗೌಡರಿಗೆ ನಿಮ್ಮ ಹೆಜ್ಜೆಗಳು ತಪ್ಪುತ್ತಾ ಇದ್ದಾವೆ ಅಂತ ಹೇಳಿದ್ರೆ ಅವ್ರು ಬದಲಾವಣೆ ಆಗಿತ್ತಂದ್ರೆ ಅವ್ರಿಗೂ ಕೂಡ ಒಳ್ಳೇದು. ಪಕ್ಷಕ್ಕೆ ಏನು ನುಕ್ಸಾನ ಇಲ್ಲ ಬಸನಗೌಡರಿಂದ. ಬಹಿರಂಗ ಪ್ರಚಾರ ಕೊನೆಯಾಗುವವರೆಗೂ ನಿಮ್ಮ ರಾಜ್ಯಾಧ್ಯಕ್ಷ ನಡ್ಕೊಂಡು ಎಲ್ಲರಿಗೂ ಯತ್ನಾಳ್ ಬರಲಿ ಪ್ರಚಾರ ಮಾಡಿ ಅಂತ ಹಾಕಿದ್ವಿ. ಈ ಬಹಿರಂಗ ಪ್ರಚಾರ ಆದ ಮುಂದೆ ಮತ್ತೆ ಯತ್ನಾಳ್ ವಿರುದ್ಧ ಮಾತಾಡ್ತೀವಿ. ನಾವು ವಿರುದ್ಧ ಮಾತಾಡಕೈತೀವಿ ಸರ್. ನಾವು ವಿರುದ್ಧ ನಾ ಬೇಡತ್ತೇ ಇಲ್ಲ ಪ್ರಚಾರಕ್ಕೆ. ವಿರುದ್ಧ ಏನು ಮಾತಾಡಕತ್ತ? ಒಂದು ಹೋಟು ಅನಿವಾರ್ಯ ಅದ. ನಾ ಬಸನಗೌಡ ಅನಿವಾರ್ಯ ಇಲ್ಲ ಹೇಳಕತ್ತಿಲ್ಲ. ಒಂದು ಹೋಟಿಗೆ ಬೆಲೆ ಅದ ಅಂದಾಗ ಬಸನಗೌಡ್ರ ಯಾಕೆ ಅನಿವಾರ್ಯ ಅಲ್ಲತ್ ನಾ ಹೇಳಿ? ಅಲ್ರಿ ಕಾಂಗ್ರೆಸ್ ತರ ಹೋಟ್ ಹಾಕ ಅಲ್ರಿ ಪಕ್ಷ ಸಿದ್ಧಾಂತ ನಾವ್ ಎಲ್ರಿ ಅವ್ರು ಇಚ್ಛೆಯಿಂದ ಬಂದು ಪ್ರಚಾರ ಮಾಡ್ತಿದಾಗ ನಾವ್ ಯಾರು ಬೇಡಕೈತಿ ಹೇಳ್ರಿ? ಈಗ ಸರ್ ಅವರು ಏನು ಉಪಚುನಾವಣೆ ಮೂಲಕ ಬಿಜೆಪಿ ಪಾರ್ ಆಗಿ ಅವರು ಪ್ರಚಾರ ಮಾಡೋ ಮೂಲಕ ಮತ್ತೆ ಬಿಜೆಪಿ ಬರ್ಲಿಕ್ಕೆ ರೆಡಿ ಆಗಿದ್ದಾರೆ. ಈಗ
ನೀವ್ ಈಗ ತಗೊಳಕ್ ರೆಡಿ ಆಗಿದ್ದೀರಾ? ರಾಜ್ಯದವರು ರೆಡಿ ಆಗಿದ್ದಾರೆ? ಅಲ್ಲ. ರೆಡಿ ಆಗಿದೆಯಾ? ಅಲ್ರಿ ಸರ್, ಈಗ ದಾವಣಗೆರೆ ಚುನಾವಣೆಗೆ ಹೋಗಿಲ್ಲ ಅವರು. ಅಲ್ಲ, ಅದು ಬೇರೆ ಪ್ರಶ್ನೆ. ಈಗ ಅವರು ಬಾಗಲಕೋಟೆಗೆ ಯಾಕೆ ಬಂದಾರ ಅಂದ್ರ ಅವರು ಚರಂತ್ ಮಾಡ್ರ ಅವ್ರ ಆಪ್ತರ ಬಂದ್ ಮಚ್ಚರ ಮಾಡಕತ್ತಾರ ಹೊರತು ಚರಂತ್ ಮಾಡ್ರ ಅವ್ರು ಕರ್ದಿಲ್ಲ. ಅವ್ರ ಆಪ್ತರ ಹೋಗಾಕತ್ತಾರ. ಸರ್ ಅವ್ರು ಕರ್ದಿದ್ದಕ್ಕೆ ನಾವು ಬಂದಿಲ್ಲ. ದಾವಣಗೆರೆಗೆ ನನಗೆ ಕರ್ದಿಲ್ಲ, ಅಲ್ಲಿ ನನಗೆ ಯಾರು ಕರ್ದಿಲ್ಲ, ಆಹ್ವಾನ ಇಲ್ಲ, ಅದಕ್ಕೆ ನಾವು ಹೋಗಂಗಿಲ್ಲ ಅಂತ ಹೇಳಿ ನೋಡ್ರಿ, ಬಾಗಲಕೋಟೆ ಚರಂತಿ ಮಠ ಕರೆದಿದ್ದಾರೆ, ಅದಕ್ಕೆ ಹೋಗಿನಿ ಅಂತ ಹೇಳ್ತಾರೆ. ಅಲ್ಲ ಮತ್ ಪಕ್ಷಕ್ಕೆ ಸೇರ್ಪಡೆ ವಿಚಾರ ಯಾಕೆ ಚರ್ಚೆ ಮಾಡ್ತೀರಿ ಈಗ? ಅವ್ರು ready ಅಲ್ಲ ಸರ್, ದಾವಣಗೆರೆಗೆ ಹೋಗಿದ್ದು ಎಲ್ಲ ಕಡೆ ತಿರುಗಾಡಿದ್ರೆ ಪಕ್ಷ ಚರ್ಚೆ ಮಾಡೋದು. ಅವ್ರು ಒಬ್ರು ಆಪ್ತರ ಹೋಗಿದಾರ ಸರ್. ಅಲ್ರಿ, ನಾವು ಪಕ್ಷಕ್ಕೆ ಬ್ಯಾಡ ನಾಕ್ ನಾವ್ಯಾರು ಸರ್? ನಾನು ಹೈಕಮಾಂಡ, ನಮ್ದೇನು ಹೈಕಮಾಂಡ ಅಲ್ಲ ಸರ್, ನಾನು ಹೈಕಮಾಂಡ. ಸೇರ್ಪಡೆ ಬಗ್ಗೆ ನಾ ಹೇಳ್ತೇನೆ. ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಸೇರ್ಪಡೆ ಆಗೋದಿತ್ತಂದ್ರ ಸೇರ್ಪಡೆ ಮಾಡ್ಕೊಳ್ಳೋದು ನನ್ನ ಕಡೆ ಇಲ್ಲ, ಅಥವಾ ಬಿಡೋದು ನನ್ನ ಕಡೆ ಇಲ್ಲ, ಹೈಕಮಾಂಡ್ ಇದೆ. ಆದ್ರೆ ಬಸನಗೌಡ ಪಾಳ್ರಿ ಯತ್ನಾಳ್ ನಾನು ಮನವಿ ಏನಂದ್ರೆ, ಸೇರ್ಪಡೆ ಆಗೋದಿತ್ತಂದ್ರೆ ಏನು ನಿಮ್ಮ ವರ್ತನೆ ಅದಲ್ಲ ಒಬ್ಬ ರಾಜ್ಯಾಧ್ಯಕ್ಷನಿಗೆ, ಪಕ್ಷ ಕಟ್ಟಿ ಬೆಳೆಸಿದಂಥ ವ್ಯಕ್ತಿ ಮಾನ್ಯ ಯಡಿಯೂರಪ್ಪನವ್ರಿಗೆ ಸಾಕಷ್ಟು ಸಲ ಹೇಳಿದ್ರಿ. ಯಡಿಯೂರಪ್ಪನ ಮರುಜನ್ಮ ಕೊಟ್ಟರು ಪಕ್ಷಕ್ಕೆ ಕರ್ಕೊಂಡಂತ ಹೇಳಿದಂಥ ನೀವು ಸಂದರ್ಭ ಅನುಸಾರವಾಗಿ ಮಾತನಾಡದೆ ಸಿದ್ಧಾಂತದ ಮೂಲಕ ಮಾತನಾಡಿ ಪಕ್ಷದಲ್ಲಿ ನೀವು ಬರ್ರಿ ಬೇಡಂಗಿಲ್ಲ ಈ ರೀತಿ ಬಂದ್ರೆ ನಾನು ಕೂಡ ಇರೋದು ಅದಕ್ಕೆ. ಈ ಪಕ್ಷಕ್ಕೆ ಬರೋದಾದ್ರೆ ಯಾವ ರೀತಿ ಬರಬೇಕು, ಪಕ್ಷಕ್ಕೆ ಸಿದ್ಧಾಂತಗಳು ಒಪ್ಕೋಬೇಕು. ಇನ್ನು ಯಾವ ರೀತಿ ಪಕ್ಷದ ಒಳಗೆ ಎದ್ದುಕೊಂಡು ನಾನು ಯಾವಾಗ ಸಾಕಷ್ಟು ಹೇಳಿದ್ದೀನಿ. ನಾನು ಒಂದು ಮನೆಯೊಳಗೆ ಒಂದು 4-5 ಜನ ಅಣ್ಣತಮ್ಮರು ಇದ್ದೀವಿ ಅಂದ್ರೆ ಅದ್ರಾಗ ಒಬ್ಬ ಬ್ರದರ್ ಮನ್ಸಿಗೆ ಬಂದಾಗ ಮನ್ಯಾಗ ದಂಡ್ಲಿ ಮಾಡೋದು, ಮನ್ಸಿಗೆ ಬಂದಾಗ ಮಾತಾಡಕೈತಂದ್ರೆ ಆ ಮನೆಯ ನೆಮ್ಮದಿ ಹಾಳಾಗ್ತೈತಿ. ಬಸನಗೌಡ್ರು ಈ ವರ್ತನೆಯಿಂದ ಬಂದು ನಮ್ಮ ಪಕ್ಷದಾಗ ಬಂದ್ರಂದ್ರೆ ಇಡೀ ಪಕ್ಷದ ಶಾಂತಿ ಕದಲ್ತೈತಿ. ನೀವು ಬರಾಕ್ನ ಇರೋದಿಲ್ಲ, ಬರ್ರಿ, ಹೆಂಗೆ ಮೊದಲು ಬದಲಾವಣೆ ಆಗ್ರಿ. ನನ್ನ ಅಭಿಪ್ರಾಯ ಇದೆ. ಸೇರ್ಪಡೆ ನನ್ನ ಕಡೆ ಇಲ್ಲ. ಈಗ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀರಿ. ಈಗ ಅವ್ರು ನಿಮ್ಮಲ್ಲೇ ಒಂದಷ್ಟು ವಿರೋಧಿಗಳು ಇದ್ದಾರೆ, ವೈಯಕ್ತಿಕವಾಗಿ. ಅವ್ರ ಕತೆ ಏನು? ಈಗಾಗಲೇ ಅವ್ರ ಪಕ್ಷದಲ್ಲಿ ಬಹಳ ಸಕ್ರಿಯ ಆಗಿದ್ದಾರೆ ಸರ್. ನೋಡ್ರಿ, ಭಾರತೀಯ ಜನತಾ ಪಕ್ಷದಲ್ಲಿ ಏನು ಭಾಳಷ್ಟು ಅದಾರಲ್ಲ, ಅವರೆಲ್ಲ ಹೆಂಗೆ ಅದಾರ ಅಂದ್ರೆ ಅಧಿಕಾರಕ್ಕಾಗಿಲ್ಲ. ಕೆಲವೊಂದು ಮಂದಿ ಅಧಿಕಾರವನ್ನು ಅನುಭವಿಸಿ ಅಧಿಕಾರದ ಕೊರತೆ ಆದಾಗ ಏನ್ರಿ ಮಾತಾಡಕೈತಾರ ಹೊರತು ಈ ಪಕ್ಷದ ಕಾರ್ಯಕರ್ತರು ಏನದಾರ ಅಂದ್ರೆ ಯಾವ ಅಧಿಕಾರ ನಿಮ್ಗೆ ವಿಚಿತ್ರ ಅನಿಸ್ತದ. ಇವತ್ತು ಬಿಜಾಪುರದಿಂದ 100 ಜನ ಪಕ್ಷದ ಪದಾಧಿಕಾರಿಗಳು ವಿಸ್ತಾರಕ್ಕೆ ಹೋಗ್ಯಾರ. ನಾವು ಏನೇನೋ ವ್ಯವಸ್ಥೆ ಇಲ್ಲ. ಸ್ವಂತ ಖರ್ಚಿನಿಂದ ಮುಂಜಾನೆ ಹೋಗ್ತಾರೆ, ತಮ್ಮ ಬೂದಿಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಸ್ವಂತ ಖರ್ಚು ಊಟ ಮಾಡ್ತಾರೆ, ಸ್ವಂತ ಖರ್ಚು ಜಾಬ್ ಮನೆಗೆ ಬರ್ತಾರೆ. ಇಂಥ ಒಂದು ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ. ಆದ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ನೋಡ್ಬೇಕು ನೀವು. ಬಾಗಲಕೋಟದಾಗ ಹಣ ಕೊಟ್ಟು ಖರೀದಿ ಮಾಡ್ಕೊಂಡು ಪ್ರಚಾರ ಮಾಡಕ್ಕೆ ಹಚ್ಚಾರ ಹೊರತು ಪ್ರೀತಿಯಿಂದ ಪ್ರಚಾರ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಇವತ್ತು ಹಣ ಹೆಂಡ ತೊಗೊಂಡು ಬಂದು ಮುಖ್ಯಮಂತ್ರಿ ಕೂತಾರ. ಆದ್ರೆ ಅವ್ರಿಗೆ ಇನ್ನೂ ಕೂಡ ಕಾನ್ಫಿಡೆಂಟ್ ಬರಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ಬಾಗಲಕೋಟೆ ಜಿಲ್ಲೆ ಒಳಗದ. ಬಾಗಲಕೋಟೆ ಮತಕ್ಷೇತ್ರ, ದಾವಣಗೆರೆ ಮತಕ್ಷೇತ್ರ. ಸರ್, ಅಂತ ಚರ್ಚೆಯಲ್ಲಿ ಅದ. ನೀವು ಯಾಕಂದ್ರೆ ನೀವು ಮಾಧ್ಯಮದವರು ಅಷ್ಟೇ ಮಾಡಕತ್ತೀರಿ. ಸರ್, ಅವ್ರು ವೈಯಕ್ತಿಕ ಯಾರು ತಾವು ಬೇಕಾಗಿ ಮಾತಾಡಬಹುದು. ಆದ್ರೆ ಪಕ್ಷದಲ್ಲಿ ಅಂತ ಚರ್ಚೆಗಳು ಏನು ನನಗೆ ನಡೆದಿಲ್ಲ. ವೈಯಕ್ತಿಕ ನೋಡಿ ಸರ್, ವೈಯಕ್ತಿಕ ನಾ ಏನಿಲ್ಲ. ವೈಯಕ್ತಿಕ ನಾನು ಅವ್ರ ಬಿಜಾಪುರ ಜಿಲ್ಲೆಯವನಾಗಿ ನಾ ವಿರೋಧ ಮಾಡೋಕ್ಕಾಗೋದಿಲ್ಲ. ನಾ ಬಸನಗೌಡ ಪಾಟೀಲ್ ಯತ್ನಾಳಿಗೆ ನನ್ನ ಮನವಿ ಅದ, ನಿಮ್ಮ ವರ್ತನೆಗಳ ಬದಲಾವಣೆ ಆಗಲೇಬೇಕು. ಅದಕ್ಕೆ ನಿಮ್ಮ ಭವಿಷ್ಯ ಅದ. ನಿಮ್ಮ ಕಾರ್ಯಕರ್ತ ಅಭಿಮಾನ ಏನು ಹೇಳ್ತಾರೆ ಗೊತ್ತಿಲ್ಲ. ಆದ್ರೆ ಪಕ್ಷದ ಶಿಸ್ತಿನ ಒಬ್ಬರ ಜಿಲ್ಲಾಧ್ಯಕ್ಷನ ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ನೀವು ಬರುವುದಾದ್ರೆ ಅಥವಾ ಪಕ್ಷದಲ್ಲಿ ಬಂದು ಮತ್ತೇನ ನೀವು ಅಧಿಕಾರ ಪಡಿತಕ್ಕಂಥ ಆಸೆ ಏನಿತ್ತಂದ್ರೆ ನಿಮ್ಮ ವರ್ತನೆಯಲ್ಲಿ ಬದಲಾವಣೆ ಆಗ್ಬೇಕು ಹೊರತು ಅಲ್ಲ ಸರ್. ಮತ್ತು ಪಕ್ಷದ ರಾಜ್ಯದ ಅಧ್ಯಕ್ಷರಿಗೆ ಮಾತನಾಡ್ತೀರಿ ಮನಸ್ಸಿಗೆ ಬಂದಂಗ. ಇವತ್ತಿನ ಪಕ್ಷದ ಪದಾಧಿಕಾರಿಗಳು, ಜಿಲ್ಲೆ ಪದಾಧಿಕಾರಿಗಳು ಸರ್, ಒಂದು ಮಾತು ಹೇಳ್ತೇನೆ ನಿಮಗೆ. ಮೊನ್ನೆ ಕಾರ್ಪೊರೇಷನ್ ಎಲೆಕ್ಷನ್ದಾಗ ಬಸನಗೌಡ ಪಾಟೀಲ್ ಯತ್ನಾಳ್ರು ತಮಗೆ ವೈಯಕ್ತಿಕವಾದಂಥ ಪಕ್ಷದ ಪದಾಧಿಕಾರಿಗಳನ್ನ ಸಾಕಷ್ಟು ಅವ್ರ ಜೊತೆ ದುಡ್ದಂಥವ್ರದ ಅಂಥವ್ರನ್ನ ಕೂಡ ಕನ್ಸಿಡರ್ ಮಾಡಾರದೆ ಕಾರ್ಪೊರೇಟರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರಿ. ಆದರೂ ಕೂಡ ಆ ಪದಾಧಿಕಾರಿ ಇನ್ನೂ ಪಕ್ಷ ಗಟ್ಟಿಯಾಗಿ ಉಳಿದಾರ. ಅಂಥ ಪದಾಧಿಕಾರಿ ನಮ್ಮ ಭಾರತೀಯ ಜನತಾ ಪಕ್ಷದ.